ಕಲಬುರಗಿ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಕಾರ್ಮಿಕರ ಸಂಘ ಮತ್ತು ಕಲಬುರಗಿ ಮಹಾನಗರ ಪಾಲಿಕೆ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದೀವಿ. ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ಆಗದೆ ನೆನೆಗೊಂದಿಗೆ ಬಂದಿದೆ ಸರ್. ಹಲವಾರು ರಾಜಕೀಯ ಮತ್ತು ಅಧಿಕಾರಿಗಳ ಭ್ರಷ್ಟತೆಯಿಂದ ನೇಮಕಾತಿಯಲ್ಲಿ ಅಕ್ರಮ ಆಗಿರೋ ಕಾರಣಕ್ಕಾಗಿ ಅದನ್ನು ನಾವು 2021 ಆದಂಥ ನೋಟಿಫಿಕೇಶನ್ ನಾವು ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡೀವಿ. ಮತ್ತು RC ಅವರು ಪ್ರಾದೇಶಿಕ ಆಯುಕ್ತರು NV ಪ್ರಸಾದ್ ಸರ್ ರಿಪೋರ್ಟನ್ನು ಮಾಡಿದ್ದಾರೆ. ಇದು ಎಲ್ಲವೂ ಕೂಡ ಕಾನೂನು ಬಾಹಿರವಾಗಿದೆ, 17 ಅಂಶಗಳಲ್ಲಿ ತಪ್ಪು ನಡೆದಿದೆ ಇದರಲ್ಲಿ ಅಂತೇಳಿ ಅದನ್ನು ನಾವು ತಡೆ ಹಿಡಿದಿದ್ದೀವಿ. ಅದನ್ನು ವರದಿ ಆಧಾರದ ಮೇಲೆ ನಾವು ಕೋರ್ಟಿಗೆ ಹೋಗಿದ್ದೀವಿ. ಈಗೇನಪ್ಪ ಅಂತಂದ್ರೆ ಅದು ಈಗ ನೇಮಕಾತಿ ಆದಂಥವ್ರು ಕೂಡ ಪಾಪ ಅವರು ಕೂಡ ಪೌರ ಕಾರ್ಮಿಕರು, ನಮ್ಮ ಜೊತೆ ಇರ್ತಕ್ಕಂಥವ್ರು ಪೌರ ಕಾರ್ಮಿಕರು ಎಲ್ಲರೂ ಕೂಡ ದುಡಿಯುವಂತಾರೆ. ಆದರೆ ನಾವು ಹೇಳ್ತಕ್ಕಂಥದ್ದು ಈ ಸೀನಿಯರಿಟಿ ಕನ್ಸಿಡರ್ ಮಾಡಬೇಕು ಅಂತೇಳಿ ನಾವು ಮನವಿ ಇದೆ. ಅದು ಸೀನಿಯರಿಟಿ ಕನ್ಸಿಡರ್ ಆಗಿಲ್ಲ ಅಂತೇನೆ ಆ ಪ್ರಾದೇಶಿಕ ಆಯುಕ್ತರ ವರದಿಯಲ್ಲೂ ಕೂಡ ಇದೆ. ಮತ್ತು ಸೀನಿಯರಿಟಿ ರದ್ದು ಏನು ತಪ್ಪಿಸ್ಲಿಕ್ಕೆ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮನೂ ಆಗಬೇಕಂತಲೂ ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ನಾವು ಏನಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಸೀನಿಯರಿಟಿ ಆದಮೇಲೆ ನೇಮಕಾತಿ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಈಗೇನು ಧರಣಿ ಕೂತಿದ್ದಾರೆ ಅವರು ಕೂಡ ಪೌರ ಕಾರ್ಮಿಕರಂದರೆ ಅವರು ಜೂನಿಯರ್ ಇದ್ದಾರೆ, ಸೀನಿಯರ್ ಇದ್ದವ್ರಿಗೆ ಅವಕಾಶ ಮಾಡಿಕೊಡ್ರಿ, ಆನಂತರ ಜೂನಿಯರ್ನವ್ರಿಗೆ ಕೂಡ ನೇಮಕಾತಿಯಲ್ಲಿ ಅವಕಾಶ ಕೊಡ್ರಿ. ಆಗಲ್ಲ ಅಂತ ಹೇಳ್ತೀರಂದ್ರೆ ಎಲ್ಲರೂ ಕೂಡ ಎಟ್ ಎ ಟೈಮ್ ಒಂದೇ ಸರ್ತಿ ನೇಮಕಾತಿಗೆ ಅವಕಾಶ ಮತ್ತು ನೇರ ಪಾವತಿಗೆ ಅವಕಾಶ ಮಾಡಿಕೊಡ್ರಿ. ಈ ಗೊಂದಲ ಏನು ರಾಜಕೀಯವಾಗಿ ಅಧಿಕಾರಿಗಳ ಒಂದು ಗೊಂದಲದಿಂದ ಭ್ರಷ್ಟತೆಯಿಂದ ಏನು ತೊಂದರೆ ಆಗಿದೆ, ಪೌರ ಕಾರ್ಮಿಕರಿಗೆ ನೇಮಕಾತಿ ಆಗಿದೆ ನಿಂತಿದೆ, ಅದು ಪರಿಹಾರ ಆಗಬೇಕಾದ್ರೆ ಎಲ್ಲರೂ ಕೂಡ ಎಟ್ ಎ ಟೈಮ್ ನೇಮಕಾತಿ ಆಗಲಿ, ಎಟ್ ಎ ಟೈಮ್ ಎಲ್ಲರೂ ಕೂಡ ನೇರ ಪಾವತಿ ಆಗಂತ ರೀತಿಯಲ್ಲಿ ಕ್ರಮ ವಹಿಸಬೇಕು. ಜೊತೆಗೆ ಏನಪ್ಪ ಅಂದರೆ ಇವತ್ತು ಪೌರ ಕಾರ್ಮಿಕರ ಮೇಲೆ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ, ಅಧಿಕಾರಿಗಳ ಮತ್ತು ಗುತ್ತೇದಾರಿಕೆ ತಪ್ಪಿಸ್ಬೇಕು ಅಂತಂದರೆ ಜಿಲ್ಲಾಡಳಿತ ಆಯುಕ್ತರು ಕೂಡಿ ಅದಕ್ಕೆ ಪ್ರತ್ಯೇಕವಾದ ಒಂದು ಸಭೆ ಕರಿಬೇಕು. ಅವ್ರ ಸಮಸ್ಯೆಗಳೇನೋ ಅಂತ ಕೇಳಬೇಕು. ಅವ್ರು ESI PF 4-5 ಕೋಟಿ ಬಾಕಿ ಇದೆ, ಅದು ಪರಿಹಾರ ಆಗಬೇಕು. ಅದ್ರ ಜೊತೆಗೇನಪ್ಪ ವಾರ್ಡ್ ವೈಸ್ ಯಾರು ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವ್ರ ಮಾಹಿತಿಯನ್ನು ಅಲ್ಲಿ ಒದಗಿಸ್ಬೇಕು. ಮತ್ತು ಅನಾವಶ್ಯಕವಾಗಿ ಪೌರ ಕಾರ್ಮಿಕರನ್ನ ಸಣ್ಣ ಪುಟ್ಟ ಕಾರಣಕ್ಕೆ ತೆಗೆದು ಹಾಕ್ತಕ್ಕಂಥ ಏನು ದಬ್ಬಾಳಿಕೆ ನಡೀತದೆ ತಡೆ ಹಿಡಿಬೇಕು ಅಂತೇಳಿ ನಾವು ಆಗ್ರಹಿಸಿ ಇವತ್ತು ಒಂದು ಪತ್ರಿಕಾಗೋಷ್ಠಿ ನಡೆಸಿವಿ ಸರ್. ಮುಂದೆ ಸಾಹೇಬರಿಗೆ ಪ್ರಿಯಾಂಕ್ ಖರ್ಗೆ ಸರ್ ಅವರಿಗೆ ಕೂಡ ಇದನ್ನು ನಾವು ಮನವರಿಕೆ ಮಾಡಿರ್ತೀವಿ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಸಾಹೇಬರು 2-3 ಸರ್ತಿ ಜಿಲ್ಲಾಧಿಕಾರಿಗಳಿದ್ದಾರೆ ಕರೆದು ಬಿಟ್ಟು ಎಲ್ಲರಿಗೆ ಮಾತಾಡ್ರಿ ಅಂತೇಳಿ. ಆದರೆ ಜಿಲ್ಲಾಧಿಕಾರಿಗಳು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಒಂದು ಮುಖವಾಗಿ ಅವ್ರು ತೀರ್ಮಾನ ಮಾಡ್ತಾ ಇದ್ದಾರೆ, ಎರಡು ಮುಖ ಎಲ್ಲ ಕಡೆನ ಸಮಸ್ಯೆಗಳನ್ನು ಕೂಡ ಆಲಿಸಬೇಕು. ನಾವು ಕೂಡ ದೂರನ್ನು ಕೊಟ್ಟಿದ್ದೀವಿ. ಪ್ರಮುಖ ದೂರದಾರ ನಾನಿದ್ದೀನಿ, ಕಾಂತ ಸಾಹೇಬ್ರಿದ್ದಾರೆ. ನಮ್ಮನ್ನು ಕರೆದು ಮಾತಾಡ್ಲಿಕ್ಕೆ DC ಅವರು ಕಾಳಜಿ ವಹಿಸ್ತಲ್ಲ, ಅವ್ರು ಕರೆದು ಮಾತಾಡಬೇಕು. ಆ ಮೂಲಕ ಪೌರ ಕಾರ್ಮಿಕರು ಈ ನಗರವನ್ನು ಸ್ವಚ್ಛ ಮಾಡಿ ನಿಮಗೆ ಬ್ರೀದ್ ಕೊಡ್ತಕ್ಕಂಥವ್ರು, ನಿಮ್ಗೆ ಒಳ್ಳೆಯವರಂತ ಕ್ರೆಡಿಟ್ ಕೊಡ್ತಕ್ಕಂಥವ್ರು ಕ್ಯಾಬಿನೆಟ್ ನಡೆದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ 16-17 ಗಂಟೆ ಕೆಲಸ ಮಾಡಿದ್ದಾರೆ. ಅಂಥವ್ರ ಸಮಸ್ಯೆ ಕೇಳಕ್ಕೆ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ ಅಂದರೆ ಎಲ್ಲದೂ ಕೂಡ ಸಚಿವರು ಮಾಡೋಕ್ಕಾಗಲ್ಲ ಸರ್. ಅಧಿಕಾರಿಗಳಂತ ನೇಮಕ ಮಾಡಿದರೆ ಅವರು ಸ್ಥಳೀಯ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮುಂದಾಗಬೇಕು. ಇದು ಅತ್ಯಂತ ಜೆನ್ಯೂನ್ ಸಮಸ್ಯೆ ಇದೆ ಅಂತೇಳಿ ನಾವು ಆಗ್ರಹ ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿವಿ. ಎಲ್ಲರಿಗೂ ಅನುಕೂಲ ಆಗಬೇಕಂದ್ರೆ ಎಲ್ಲರೂ ಕೂಡ ನೇರ ಪಾವತಿ ಆಗಬೇಕು, ಪರ್ಮನೆಂಟ್ ಎಟ್ ಎ ಟೈಮ್ ಆಗಲಿ, ಅದು ಸೀನಿಯರಿಟಿ ಬೇಸಿಸ್ ಮೇಲೆ ಅಂತ ನಾವು ಇವತ್ತು ಮನವಿ ಮಾಡ್ತೀವಿ. ಈಗ ಧರಣಿ ನಿರಂತರದ ಅಥವಾ ಇಲ್ಲ ಸರ್, ಈಗ ಆಯ್ಕೆ ಪಟ್ಟಿಯಲ್ಲಿ ಇರ್ತಕ್ಕಂಥ ಧರಣಿ ನಡೆಸ್ತಾ ಇದ್ದಾರೆ ಸರ್. ಅದ್ರ ಹಿಂದೆ ನಾವು ನಡೆಸಿದ್ದೀವಿ, ಈಗ ಅವ್ರು ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ಅನ್ಯಾಯ ಆಗಬಾರ್ದು, ನಮಗೂ ಕೂಡ ಅನ್ಯಾಯ ಆಗಬಾರ್ದು. ನಾವೇನಂತೀವಿ, ಯಾರು ಸೀನಿಯರಿಟಿ ಇದ್ದಾರೆ ಅವ್ರಿಗೆ ಮೊದಲು ಕೊಡ್ರಿ. ನಮಗೆ ಕೊಟ್ಟು ಒಂದು ತಾಸಿಗೆ 10 ನಿಮಿಷ ಆಗಲಿಕ್ಕೆ ಅವ್ರಿಗೆ ಕೊಡ್ರಿ. ಅದು ಮೊದಲು ಸೀನಿಯರಿಟಿ ಯಾರಾದ್ರೆ ಅವ್ರಿಗೆ ಕೊಡ್ರಿ, ಆನಂತರ ನೀವು ಅವ್ರಿಗೆ ಕೊಡ್ರಿ ಅಂತ ನಮ್ಮ ಮನವಿ ಇದೆ ಸರ್. ಅಷ್ಟೇ ಹೊರತಾಗಿ ಯಾರು ದೊಡ್ಡವ್ರು ಯಾರು ಸಣ್ಣವ್ರು ಅನ್ನೋ ಪ್ರಶ್ನೆ ಇಲ್ಲ ಸರ್. ಇಲ್ಲಿ 4-5 ಬಣಗಳಂತಾರೆ, ಯಾವುದೋ ಬಣ ಇಲ್ಲ ಸರ್. ಇಲ್ಲಿ ಪೌರ ಕಾರ್ಮಿಕರು ಅಂದ್ರೆ ಒಂದೇ ಬಣ. ಆದರೆ ಇಲ್ಲಿ ಏನಪ್ಪ ಅಂದ್ರೆ ಕೆಲಸದ ನೇಮಕಾತಿ ವಿಷಯದಲ್ಲಿ ಅಧಿಕಾರಿಗಳು ಮಾಡಿರ್ತಕ್ಕಂಥ ಗೊಂದಲದಿಂದ ಬಣಗಳಾಗಿದ್ದಾವೆ ಹೊರತಾಗಿ ಯಾವುದೂ ಕೂಡ ಇಲ್ಲಿ ಅಸಮಾಧಾನ ಇಲ್ಲ. ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕಂದ್ರೆ ಸೀನಿಯರಿಟಿ ಕನ್ಸಿಡರ್ ಮಾಡಿರಿ, ಆಮೇಲೆ ಜೂನಿಯರ್ಗಳಿಗೆ ಕೊಡ್ರಿ ಅಂತ ಮನವಿ. ಅದಕ್ಕೆ ಧರಣಿ ಕೂತಾರಂದ್ರೆ ನೀವು ಮನವೊಲಿಸ್ರಿ, ಯಾಕಂದ್ರೆ ಕೋರ್ಟ್ ಕೇಸಲ್ಲಿದೆ ಸರ್. ಈಗ ನಾವು ಸ್ಟೇ ಹೋಗಿವಿ, ಅದು ಎನ್ಕ್ವೈರಿ ಹಂತದಲ್ಲಿದೆ ಸರ್. ಈಗ ಧರಣಿ ಕೂತವ್ರಿಗೆ ಕೂಡ ಅದು ಗೊತ್ತಿದೆ. ಹಾಗಾಗಿ ಅದು ಅಧಿಕಾರಿಗಳು ತೀರ್ಮಾನ ಮಾಡ್ಬೇಕು ಸರ್. ನಾವು ಕೂಡ ಧರಣಿ ಕೂತ ನಮ್ಗೆ ಕನ್ವಿನ್ಸ್ ಮಾಡಿ ನಮ್ಗೆ ಗೆಪ್ಸಿದ್ದಾರೆ. ಈಗ ಅವ್ರಿಗೆ ಕನ್ವಿನ್ಸ್ ಮಾಡ್ರಿ. ಎಲ್ಲರಿಗೂ ಕೂಡ ನ್ಯಾಯಸಮ್ಮತ ಸಿಗಬೇಕು ಅಂದ್ರೆ ಕೂಡಲೇ ಎಲ್ಲರೂ ಕೂಡ ಒಂದು ನೇರ ಪಾವತಿ ತರ್ತಕ್ಕಂಥ ಕೆಲಸ ಮಾಡಿರಿ. ಎಟ್ ಎ ಟೈಮ್ ಎಲ್ಲರೂ ಕೂಡ ಒಂದು ಅವಕಾಶ ಮಾಡಿಕೊಡ್ರಿ. ಅದು ಮಾಡೋಂಥ ರೀತಿಯಲ್ಲಿ ಮಾಡಬೇಕಾಗಿದೆ DC ಅವರು, ಕಮಿಷನರ್ ಅವರು ಸರ್. ಅದು ಮಾಡ್ದೇನೆ ನೀವು ಕಾಲಹರಣ ಮಾಡ್ತೀರಿ ಅಂತಂದರೆ ಅದು ಪೌರ ಕಾರ್ಮಿಕರಿಗೆ, ದಲಿತರಿಗೆ ಅನ್ಯಾಯ ಮಾಡ್ದಂಗೆ ಸರ್ ಅದು.